ನಮಸ್ಕಾರ ಸ್ನೇಹಿತರೆ. ಹಳ್ಳಿ ಬಿಟ್ಟು ಸಿಟಿಗೆ ಹೋಗೋ ಈ ಕಾಲದಲ್ಲೂ ಯಾವುದೋ ಒಂದು ಫಿಕ್ಸ್ಡ್ ಸ್ಯಾಲ್ರಿಗೆ ನಂಬ್ಕೊಂಡು ಬೆಳಗಿಂದ ರಾತ್ರಿವರೆಗೂ ಸ್ಟ್ರೆಸ್ ತಗೊಂಡು ಯಾವುದೋ ಒಂದು ಕಂಪ್ನಿ ಸೇರ್ಕೊಂಡು ತನ್ನ ಯಾವುದೋ ಒಂದು ಲಕ್ಸುರಿಯಸ್ ಲೈಫಿಗೆ ಬಳಲ್ತಿರೋ ಈ ಜನರೇಷನ್ಗಳ ಮಧ್ಯೆ ನಿಮ್ಮ ನಡುವೆ ನಮ್ಮ ಹಾಸನದ ಜಿಲ್ಲೆಯಲ್ಲೊಬ್ಬ ಸ್ಫೂರ್ತಿದಾಯಕವಾಗಿ ಎಜುಕೇಶನ್ ಇದ್ರು ಡಿಗ್ರಿ ಮಾಡಿದ್ರು ಅವನು ಚೂಸ್ ಮಾಡಿರೋದು ನಮ್ಮ ಕೃಷಿ, ಅದರಲ್ಲೂ ಹೈನುಗಾರಿಕೆ. ಬನ್ನಿ ಇವತ್ತು ಅವನನ್ನು ಮಾತಾಡ್ಸೋಣ. ಹಾಗೆ ಅವನು ತನ್ನ ಹಸುಗಳನ್ನ ಸಾಕೋಕೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದಾನೆ ಅಂತ ಮಾತಾಡ್ಸ್ಕೊಂಡು ಬರೋಣ. ಬನ್ನಿ. ಪ್ರಜ್ವಲ್ ಅಂತ, ಅರುವನಹಳ್ಳಿ, ಹಾಸನ ಜಿಲ್ಲೆ. ನಾನು ಆಯ್ಕೆ ಬಂದು ಕೃಷಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಪಶು ಸರಿ ಮಾಡ್ತಾ ಇದ್ದೀನಿ. 15 ಹಸು ಇದೆ, ಕರು ಎಲ್ಲ ಸೇರಿ. ಹಾಲು ಕೊಡೋದು ಒಂದು 7 ಹೆಣ್ಣು ಹಸುಗಳನ್ನು ಸಾಕಿದ್ದೀವಿ. ಒಂದು 7 ಹಸುಗಳು ಇದೆ. 7 ಹೆಣ್ಣು ಕರುಗಳನ್ನ ನಾವು ಹೊರಗಡೆ ಮಾರದನ್ನೇ ನಾವೇ ಸ್ವಂತ ಸಾಕಿ ಮನೇಲಿ ಇಟ್ಕೋಬೇಕು ಅಂತ ಅವ್ರು ಸಾಕೊಂಡಿದ್ದೀವಿ. ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ? ನಮ್ಮದು ಮಾರ್ನಿಂಗ್ ರೂಟೀನ್ ಬಂದು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ. ಬೆಳಿಗ್ಗೆ ಏನೇ ಕೆಲಸ ಇರೋ 5 ಗಂಟೆಗೆ ಎದ್ದೇಳಲೇಬೇಕು. ಹೈನುಗಾರಿಕೆ ಬಂದು 5 ಗಂಟೆಗೆ ಎದ್ದು ಅದಕ್ಕೆ ಪೀಡ್ಸ್ ಎಲ್ಲ ಹಾಕಿ ಕಸೆಲ್ಲ ಬಚ್ಚಾಕಿ 6 ಗಂಟೆಗೆ ಹಾಲು ಕರೀತೀವಿ. ಮತ್ತು 6:30 7 ಗಂಟೆಗೆ ಮೇವು ಹಾಕಿದರೆ ಮತ್ತು 8:30ಗೆ ನೀರು ಕುಡ್ಸ್ಕಟ್ಟು ಹಾಕಿದರೆ ಸಂಜೆ 4 ಗಂಟೆ 5 ಗಂಟೆ ಏನು ಕೆಲಸ ಇರಲ್ಲ. ಮತ್ತು 5 ಗಂಟೆಗೆ ಸೇಮ್ ರೋಟಿ ಸ್ಟಾರ್ಟ್ ಆಗುತ್ತೆ. ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಕರಿತೀರಾ? ಪ್ರತಿದಿನ ಒಂದು 120ರಿಂದ 130 ಲೀಟ್ರ್ ಹಾಲಾಗುತ್ತೆ. ಈಗ ಎಲ್ಲ ಪೀಡ್ಸಿಂದು ಮೇವಿಂದೆಲ್ಲ ಕಳೆದ್ರೆ ಒಂದು 50% ಉಳಿಯುತ್ತೆ. ಇನ್ನು ಒಂದು 30% ಫೀಡಿಂಗ್ ಹೋಗುತ್ತೆ. ಇನ್ನೊಂದು 20% ಸೈಲೇಜ್ ಮೇವಿಗೆ ಹೋಗುತ್ತೆ. ಇನ್ನೊಂದು 50% ಉಳಿಯುತ್ತೆ. ಎಷ್ಟು ದಿವಸಕ್ಕೊಂದ್ಸಲ ಇದಕ್ಕೆ ವ್ಯಾಕ್ಸಿನ್ ಆಗಲಿ ಮತ್ತೊಂದು ಆ ರೀತಿ ಹೇಗೆ ನೋಡ್ಕೊತಿದ್ದೀರಾ? ಇದಕ್ಕೆ ವ್ಯಾಕ್ಸಿನ್ ಬಂದು ವರ್ಷದಲ್ಲಿ 2 ಸಲ ಹಾಕಿಸ್ತೀವಿ. ಕಾಲ್ಬಾಯಿ ಜ್ವರದ್ದೊಂದು ಮತ್ತು ಗೆರ್ಸಿಂದೊಂದು 6 ತಿಂಗಳಿಗೆ ಒಂದ್ಸತಿ ಹಾಕಿಸ್ತೀವಿ. ಬಾಕಿ ಅಂತ ಇನ್ನೇನು ವ್ಯಾಕ್ಸಿನ್ ಏನಿರಲ್ಲ, ನಾವೇ ಮೆಡಿಸಿನ್ ಸಣ್ಣ ಪುಟ್ಟ ನಾವೇ ಮೆಡಿಸಿನ್ ಮಾಡ್ತೀವಿ. ಸೀರಿಯಸ್ ಆದರೆ ಡಾಕ್ಟ್ರಿಗೆ ಫೋನ್ ಮಾಡ್ತೀವಿ. ಶೆಡ್ ಈ ಜಾಗ ಬಂದು 5 ಕ್ವಿಂಟಲ್ ಮಾಡಿದ್ದೀವಿ. ಶೆಡ್ಡು ಸುತ್ತ ಫೆನ್ಸಿಂಗ್ ಮಾಡಿ ಇದಕ್ಕೆ ನೆಲಕ್ಕೆಲ್ಲೂ ನಾವು ಸಿಮೆಂಟ್ ಹಾಕಿಲ್ಲ. ಮಾಮೂಲಿ ಹಸುಗಳಿಗೆ ಮಣ್ಣೆ ಒಳ್ಳೆಯದು ಮತ್ತು ಕೆತ್ತಲು ಬಾವೆಲ್ಲ ಏನೂ ಆಗಲ್ಲ ಅನ್ನೋ ರೀತಿಲಿ ಮಾಡಿದ್ದೀವಿ. ಮಣ್ಣಲ್ಲಾದರೆ ತೇವಾಂಶ ಎಲ್ಲ ಎಳ್ಕೊಳ್ಳುತ್ತೆ. ಮತ್ತು ಒಳಗಡೆ ಏನು ಕಟ್ಟಾಕಲ್ಲ. ನಾವು ಹಾಲು ಕರಿಬೇಕಾದ್ರೆ 1 ಅವರ್ ಅಷ್ಟೇ ಕಟ್ಟಾಕೋದು. ಬಾಕಿ ಅಂತೆಲ್ಲ ಹೊರಗಡೆ ನೈಟ್ ಟೈಮು ಎಲ್ಲ ಇಲ್ಲೇ ಇರುತ್ತೆ. ಮಳೆ ಬರಲಿ ಬಿಸಿಲಿರಲಿ ಎನಿ ಟೈಮ್ ಇಲ್ಲೇ ಇರುತ್ತೆ. ಮೇವು ಹಿಂಡಿ ತಿನ್ಸ್ಬೇಕಾದ್ರೆ ಮಾತ್ರ 1 ಅವರ್ ಒಳಗಡೆ ಗೋಲಿಕ್ಕೆ ಹತ್ರ ಕಟ್ಟಾಕ್ತೀವಿ. ಬಾಕಿ ಅಂತ ಇನ್ನಿಲ್ಲೇ ಇರುತ್ತೆ. ಇದಷ್ಟು ಒಂದು ಸಾಯಿವಲ್ ಅಂತ ಫ್ಯಾಟು 6.5 7 ಬರುತ್ತೆ. ಇದು A1 ಬರಲ್ಲ, A2 ಮಿಲ್ಕಿ ಬರುತ್ತೆ. ಇದು ಹಾಲು ಬಂದು ಒಂದು ಟೈಮ್ಗೆ 10 ಲೀಟ್ರ್ ಬರುತ್ತೆ. ಸೇಮು ಮಕ್ಕಳಿಗೆಲ್ಲ ಒಳ್ಳೇದು ಅನ್ನೋ ರೀಸನ್ಗೋಸ್ಕರ ಸಾಕೊಂಡಿದ್ದೀವಿ. ಇದನ್ನು ಸೇಮ್ ಡೈರಿಗೆ ಕೊಡ್ತೀರಾ? ಇದನ್ನು ಸೇಮ್ ಡೈರಿಗೆ ಕೊಡ್ತೀವಿ. ಬಟ್ ಅದ್ರ ಕ್ವಾಲಿಟಿ ಕಮ್ಮಿ ಇರೋದ್ರಿಂದ ಇದನ್ನು ಮಿಕ್ಸ್ ಮಾಡಿದಾಗ ಎಲ್ಲ ಅವರೇಜ್ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ಸಾಕೊಂಡಿದ್ದೀವಿ. ಆ ಹಸುಗೆ ಎಲ್ಲೋ ಕಲರ್ದೇನೋ ಹಾಕ್ಸಿದಿರಲ್ಲ, ಏನದು? ಇದು ವಾಲೆ ಅಂತ ಹಾಕ್ಸಿರ್ತೀವಿ. ಇನ್ಸೂರೆನ್ಸ್ ಮಾಡಿರೋದು. ಇದು ಗೌರ್ಮೆಂಟ್ ಡೈರಿ ಕಡೆಯಿಂದಾನೆ ಮಾಡ್ತಾರೆ. ಒಂದು ಹಸುಗೆ 700 ರೂಪಾಯಿ ತಗೋತಾರೆ ಇನ್ಸೂರೆನ್ಸ್ ಮಾಡೋದಕ್ಕೆ. ಬಟ್ ಏನಾರ ಮಿಸ್ ಆಗಿ ಇನ್ ಕೇಸ್ ಡೆತ್ ಏನಾರ ಆದ್ರೆ 70,000 ಕ್ಲೇಮ್ ಆಗುತ್ತೆ ಒಂದು ಹಸುಗೆ. ಹಾಗಾದ್ರೆ ಎಲ್ಲ ರೈತರು ಇದು ಮಾಡಿಸ್ಕೊಂಡ್ರೆ ಒಳ್ಳೆಯದು, ಅನುಕೂಲ ಆಗುತ್ತೆ. ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆದ್ರೂ ಡೈರಿ ಕಡೆಯಿಂದ ಕ್ಲೇಮ್ ಆಗುತ್ತೆ. ನಿಮ್ಮ ಹತ್ರ ಇವಾಗ ಯಾವ ಬ್ರೀಡಿನ ಹಸುಗಳಿದಾವೆ? ಇವಾಗ HF ಇದೆ, ಮತ್ತೆ ಸಾಯಿವಾಲ್ ಇದೆ, ಮತ್ತೆ ಆಲ್ ಬ್ಲಾಕ್ ಜರ್ಸಿ ಇದೆ, 4 ತಳಿ ಇದೆ. ಇದು ಬಂದು ಪ್ಯೂರ್ HF. ಇದು ಪರ್ ಟೈಮು 17ರಿಂದ 18 ಲೀಟ್ರ್ ಹಾಲಿದೆ ಇದು ಒಂದು ಟೈಮ್ಗೆ. ಇದನ್ನೆಲ್ಲ ಬೇಕಾದ್ರೆ ಕಾಂಪಿಟೇಷನ್ಗೆ ಹಾಕ್ಬೋದು. ಇದು ಎಂತ ಕಾಂಪಿಟೇಷನ್ಗೆ? ಮಿಲ್ಕಿಂಗ್ ಕಾಂಪಿಟೇಷನ್ ಇರುತ್ತಲ್ಲ, ಅದಕ್ಕೆಲ್ಲ ಬೇಕಾದ್ರೆ ಇದು ಮಾಡ್ಬೋದು. ಇದು ಆಲ್ ಬ್ಲಾಕ್ ಅಂತ. ಬಟ್ ಆಲ್ ಬ್ಲಾಕ್ ಅನ್ನೋ ತಳಿ ಇಲ್ಲ. ಬಟ್ ಇಲ್ಲಿ ಲೋಕಲ್ ಎಲ್ಲ HFಗೆ ಜರ್ಸಿ ಕೊಟ್ಟಾಗ ಆಲ್ ಬ್ಲಾಕ್ ಅಂತ ಕಲರ್ ಬರುತ್ತೆ. ಅದನ್ನೇ ಆಲ್ ಬ್ಲಾಕ್ ಅಂತ ಕರಿತೀವಿ. ಬಟ್ ಆಲ್ ಬ್ಲಾಕ್ ಅನ್ನೋ ಬ್ರೀಡ್ ಇಲ್ಲ. 5 ಕುಂಟೆ ಫೆನ್ಸಿಂಗ್ ಮಾಡಿದ್ದೀವಿ ಆಮೇಲೆ ಹಸು ಸಾಗಾಣಿಕೆ ಮಾಡೋಕ್ಕೋಸ್ಕರ. ಬಟ್ 5 ಕುಂಟೆಗೆ ಬಂದು 50,000 ಗೇಟ್ ಎಲ್ಲ ಸೇರಿ 50,000 ಖರ್ಚು ಬರುತ್ತೆ. ಮೆಸ್ಸು ಮತ್ತು ಸಿಮೆಂಟ್ ಎಲ್ಲ ಸೇರಿ. ಇದರಿಂದ ಈ ಚೀತಾ ಅಥವಾ ಬೇರೆ ಪ್ರಾಣಿಗಳ ಅಟ್ಯಾಕ್ ಆಗುತ್ತಲ್ಲ, ಕಂಟ್ರೋಲ್ ಆಗುತ್ತೆ? ನೈಟ್ ಟೈಮು LED ಲೈಟ್ ಹಾಕಿರ್ತೀವಿ, ಅದರಿಂದ ಬರಲ್ಲ. ನಾವು ಬೆಳಗ್ಗೆ ಸಾಯಂಕಾಲ ಫೀಡಿಂಗ್ ಎಲ್ಲ ಆಗಿ ಸೈಲೇಜ್ ಎಲ್ಲ ಆದಮೇಲೆ ಒಂದ್ಸಲ ಎಲ್ಲಾನು ಬಿಚ್ಬಿಟ್ಟು ಬಿಡ್ತೀವಿ. ಅವೇ ಬಂದು ನೀರು ಕುಡ್ದು ನಿಂತ್ಕೊಂಡ್ಮೇಲೆ ಒಂದ್ಸಲ ಕಟ್ಟಾಕ್ತೀವಿ, ಒಂದ್ಸಲ ಹಂಗೆ ಬಿಟ್ಟಿರ್ತೀವಿ. ಹಸುಗಳಿಗೆ ಮುಗ್ದಾರ ಏನು ಹಾಕಕ್ಕೆ ಹೋಗಲ್ಲ. ಒಂದೊಂದು ಗಲಾಟೆ ಮಾಡೋದ್ರಲ್ಲಿ ಅವಕ್ಕೆ ಮಾತ್ರ ಹಾಕಿದ್ವಿ. ಸಗಣಿನ ನಾವು 2 ದಿನ 3 ದಿನಕ್ಕೆ ಒಂದ್ಸಲ ಮಾರ್ನಿಂಗ್ ಟೈಮು ಒಟ್ಟಿಗೆ ಒಂದ್ಸಲ ಒಂದು 20-30 ನಿಮಿಷ ಆಗುತ್ತೆ ಬಾಚಾಕ್ತೀವಿ. ಎನಿ ಟೈಮು ಸಂಧಿ ಒಂದು ಬಾಚಾಕಲ್ಲ. ಕರುಗಳೆಲ್ಲ ನಾವು ಹೆಚ್ಚು ಕಮ್ಮಿ ಜಂತುಗಳೆಲ್ಲ 3 ತಿಂಗಳು ಕಂಟಿನ್ಯೂಸ್ ಹಾಲು ಕೊಡ್ತೀವಿ. ಅದಾದಮೇಲೆ ನಂತರ
ಫೀಡಿಂಗ್ ಎಲ್ಲ ಕೊಡ್ಕೊಂಡು ಒಂದು 10 ರಿಂದ 11 ತಿಂಗಳಿಗೆಲ್ಲ ಇಟ್ಟು ಕೊಡಿಸ್ತೀವಿ. ಗರ್ಭ ಧರಿಸೋದಕ್ಕೆ ಹೆಚ್ಚು ಕಮ್ಮಿ 12-13 ತಿಂಗಳಿಗೆ ಧರಿಸಿದ್ರೆ ಹೆಚ್ಚು ಕಮ್ಮಿ 1.25 ರಿಂದ 2 ವರ್ಷದೊಳಗಡೆ ಕರ ಹಾಕುತ್ತೆ. ಕ್ಲೀನಾಗಿ ಸಾಕ್ತಿದೆ, ಲಾಭ ಇದೆ. ಹಾಯ್ ಪಿಂಕಿ ಮೂತಿ ಎಲ್ಲ ಪಿಂಕಿ ಇದು. ನಾವು ಕರುಗಳು ಹುಟ್ಟಿದ ಮೇಲೆ ಒಂದು 5 ದಿನ ಹಸುವಿನ ಗೀಬಾಲ್ ಕೊಡ್ತೀವಿ. 5 ದಿನ ನಂತರ ಸರ್ವಲ್ ಮಿಲ್ಕ್ ಪೌಡರ್ ಬಳಸ್ತೀವಿ. ಪ್ರತಿದಿನ 3 ಲೀಟ್ರು ಒಂದು ಟೈಮ್ಗೆ ಪ್ರತಿದಿನ 6 ಲೀಟ್ರ್ ಹಾಲು ಕುಡಿಸ್ತೀವಿ ಕರಿಗೆ. ಕರುಗಳಿಗೆ 3 ತಿಂಗಳ ಗಂಟೆ ಯಾವುದೇ ವ್ಯಾಕ್ಸಿನೇಷನ್ ಹಾಕಲ್ಲ, ಬರೀ ಜಂತುಗಳನ್ನ ಮಾತ್ರ ಹಾಕ್ತೀವಿ. ಇದೇನು ಫುಡ್ಡು? ಹಸುಗಳಿಗೆ ಫೀಡ್ಸ್ ಮತ್ತೆ ಕಡಲೆ ಹಿಂಡಿ ಹಾಕಿರ್ತೀವಿ. ಬೆಳಗ್ಗೆ ಸಾಯಂಕಾಲ ಪ್ರತಿ ಲೀಟ್ರಿಗೆ 400 ಗ್ರಾಮ್ನಂಗೆ ಕೊಡ್ಕೊಂಡು ಹೋಗ್ತೀವಿ. ಪ್ರತಿ ಲೀಟರ್ ಅಲ್ಲಿ 400 ಗ್ರಾಮ್ ಫೀಡ್. ಏನಿದು? ಇದು ಹಸುಗಳಿಗೆ ಸೈಲೇಜ್ ಅಂತ ಹೇಳಿ ಹಾ ಮೆಕ್ಕೆಜೋಳ ಕಡ್ಡಿನ ಪುಡಿ ಮಾಡಿ ಇದ್ರೊಳಗೆ ಉಪ್ಪು, ಬೆಲ್ಲ ಮತ್ತೆ ಮಿನರಲ್ ಮಿಕ್ಸ್ಚರ್ ಪೌಡ್ರು ಮತ್ತೆ ಮಜ್ಜಿಗೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲನ ಹಾಕಂದು ಪೂರ್ತಿ ಗಾಳಿ ಆಗದಂಗೆ ಟೈಟ್ ಮಾಡಿ ಇದು ಮಾಡಿರ್ತೀವಿ. 1 ತಿಂಗಳಾದ್ಮೇಲೆ ಓಪನ್ ಮಾಡ್ತೀವಿ. ಇದನ್ನ ಒಂದು ಹಸಿಗೆ ಬಂದು ಪ್ರತಿದಿನ 30 kg ಮೇವು ಹಾಕ್ತಿವಿ. ಮತ್ತೆ 2.5 ಲೀಟರ್ ಅಲ್ಲಿಗೆ 1 kg ಫೀಡ್ಸ್ ಹಾಕ್ತೀವಿ. ಇದು ಸೈಲೇಜ್ ಬಂದು 5 ಟನ್ ಬ್ಯಾಗ್ ಇದು. ಇದು ಹೆಚ್ಚು ಕಮ್ಮಿ ನಮ್ಮ 7 ಹಸು 7 ಕರುವಿಗೆ ಒಂದು 10 ರಿಂದ 12 ದಿನ ಖಾಲಿ ಆಗುತ್ತೆ. ಮತ್ತೆ 10 ದಿನ ಆದ್ಮೇಲೆ ಮತ್ತೆ ಮಾಡ್ಬೇಕಿದ್ನ? ಮತ್ತೆ ತರಿಸ್ಕೊತೀವಿ, ನಾವೇ ಬೆಳಿತೀವಿ. ಇಲ್ಲ ಹೋದಾಗ ಬೇಸಿಗೆ ತರಿಸ್ಕೊತೀವಿ ಮೇವು ಶಾರ್ಟೇಜ್ ಹೋದಾಗ. ಏನಿದು? ಇದು ಬಂದು ಹಸುಗಳಿಗೆ ಹಾಕೋ ಫೀಡ್ಸು. ಇದರಲ್ಲಿ ಕ್ಯಾಲ್ಸಿಯಮ್ ಮತ್ತೆ ಪ್ರೋಟೀನು, ಕರ್ಡ್, ಫ್ಯಾಟ್ ಎಲ್ಲ ಇರುತ್ತೆ. ಬಟ್ ಹಾಲಿನ ಇಳುವರಿನೂ ಚೆನ್ನಾಗಿದೆ. ಉನ್ನತಿ ಫೀಡ್ಸ್ ಅಂತ. ನೀವು ಯಾವ ಬ್ರ್ಯಾಂಡ್ ಆಕ್ಚುಲಿ ಯೂಸ್ ಮಾಡೋದು? ಇದು ತಿವಾನ ಕಂಪ್ನಿದು ಉನ್ನತಿ ಅಂತ ಹೇಳಿ ಬ್ರ್ಯಾಂಡು. ಚೆನ್ನಾಗಿದೆ ಬ್ರ್ಯಾಂಡ್. 10 kg ಬ್ಯಾಗ್ ಬಂದು 1400 ರೂಪಾಯಿ ರೇಟ್ ಇದೆ. ಗೌರ್ಮೆಂಟ್ ಇಂದ ಏನೋ ಡಿಸ್ಕೌಂಟ್ ಎಲ್ಲ ಸಿಗಲ್ವಾ ಇವಕ್ಕೆ? ಮೇಡಮ್ ಇದು ಗೌರ್ಮೆಂಟ್ ಇಂದ ಬರೋದಲ್ಲ, ಇದು ಪ್ರೈವೇಟ್ ಅಲ್ಲಿ ತರ್ಸೋದು. ಗೌರ್ಮೆಂಟ್ ಇಂದ ನಂದಿನಿ ಅಂತ ಇದೆ, ಅದು ಅಲ್ಲಿದೆ ನಮಗೆ. ಇದು ನಂದಿನಿ ಅವ್ರದ್ದು? ಇದು ಗೌರ್ಮೆಂಟ್ ಇಂದ. ಇದು ಡೈರಿಯಿಂದ ಕೊಡೋದಾ? ಓಕೆ ಓಕೆ. ಇದಕ್ಕೆ ಎಷ್ಟು ಪ್ರೈಸು? ಮೇಡಮ್ ಇದು 1250 ಇದೆ. 1250? 50 kg 50 kg ಬ್ಯಾಗು. ಇದು ಹಾಲು ಕರೆ ಮಿಷನ್. ನಾವು ಇದನ್ನ ಹಾಲು ಕರೆಯಕ್ಕೆ ಮತ್ತೆ ಕೊಟ್ಟಿಗೆ ತೆಳಕ್ಕೆ ಜನರೇಟರ್ ವಿತ್ ಪೆಟ್ರೋಲ್ ಮತ್ತೆ ಕರೆಂಟ್ ಇದ್ದಲ್ಲಿ 2 ಆಗಂಗೆ 55 ರೂಪಾಯಿ ಕೊಟ್ಟು ತಂದು ಇಟ್ಕೊಂಡಿದ್ದೀವಿ. ಕರೆಂಟ್ ಇಲ್ಲದವರು ಪೆಟ್ರೋಲ್ನಲ್ಲೂ ಹಾಲು ಕರಿಬೋದು. ಮತ್ತೆ ಕೊಟ್ಟಿಗೆ ಎಲ್ಲಾನು ಡ್ರಮ್ಮಲ್ಲಿ ನೋಯ್ ತುಂಬಿಟ್ಕೊಂಡು ಇದ್ರನ್ನೇ ಕೊಟ್ಟಿಗೆ ಎಲ್ಲ ಔಷಧಿಗಳೆಲ್ಲ ಮೈ ತೊಳಿತೀವಿ. ಕರೆಂಟ್ ಇರ್ಲಿ ಇಲ್ಲದಲ್ಲಿ. ಇದು ಡೈರಿಯಿಂದ ಕೊಡ್ತಾರೆ. ಫೀಡ್ಸ್ ಜೊತೆ ಒಂದು ಮೂಟೆಗೆ ಒಂದೊಂದು ಪ್ಯಾಕೆಟ್ ಕೊಡ್ತಾರೆ. ನಾವು ಇದನ್ನ ಫೀಡ್ಸ್ ಹಾಕಿದ್ಮೇಲೆ ಕಮ್ಮಿ ಅಂದ್ರೆ ಒಂದು 50 ಗ್ರಾಮ್ 100 ಗ್ರಾಮು ಒಂದೊಂದು ಹಸಿಗೆ ಹಾಕ್ತೀವಿ. ಇದನ್ನ ತಿಂದರೆ ಹಸುಗಳು ಡಿಗ್ರಿ ಬರುತ್ತೆ, ಫ್ಲಾಟ್ ಎಲ್ಲ ಬರುತ್ತೆ. ನಮಗೆ ಒಳ್ಳೆ ಫ್ಲಾಟಿನ ಮೇಲೆ ದುಡ್ಡು ಕೊಟ್ಟರೆ ಒಳ್ಳೆ ದುಡ್ಡು ಸಿಗುತ್ತೆ. ಅದನ್ನ ಅನುಕೂಲ ಆಗುತ್ತೆ. ಇದು ಡೈರಿಯಿಂದನೇ ಕೊಡ್ತಾರಾ? ಫ್ರೀ ಏನಿಲ್ಲ, ಚಾರ್ಜ್ ತಗೊಂತಾರೆ. ಒಂದೊಂದು ಮೂಟೆಗೆ ಇದು ನಮ್ಮ ಪ್ಯಾಕೆಟ್ 30 ರೂಪಾಯಿ ತಗೊಂತಾರೆ. ಇದು ಮಿಲ್ಕಿಂಗ್ ಮತ್ತೆ ಫೀಡಿಂಗ್ ಮಾಡೋದಕ್ಕೋಸ್ಕರ ಜಾಗ ಮಾಡಿರೋದು ಇದು. ನಾವು ಇದು ಸಿಮೆಂಟ್ ಎಲ್ಲಾದ್ರೆ ನೆಲ ಹಸಿನ ಕಾಲು ಮತ್ತೆ ಮಂಡಿ ಎಲ್ಲ ಗಾಯ ಆಗುತ್ತೆ ಮತ್ತೆ ಜಾರುತ್ತೆ ಅನ್ನೋ ರೀಸನ್ಗೋಸ್ಕರ ಮ್ಯಾಟ್ ಹಾಕಿರ್ತೀವಿ. ಇದು ಎಷ್ಟು ತಿಕ್ಕಿದೆ ಮ್ಯಾಟು? ಥಿಕ್ನೆಸ್ ಎಷ್ಟಿದೆ ಇದು ಗೊತ್ತಿಲ್ಲ. ಈ ಮ್ಯಾಟ್ ಒಂದ್ಸಲ ತಂದ್ರೆ ಒಂದು 10 ರಿಂದ 15 ವರ್ಷ ಬಾಳಿಕೆ ಬರುತ್ತೆ. ಒಂದು 15-20. ಇವಾಗ ಅಲ್ಲಿ ಏನಾಗ್ತಿದೆ ಅಂತ ಹೇಳೋಲ್ಲ, ಹಾಲು ಕರಿತಿದೆ ಇಲ್ಲಿ ಬರ್ತಿದೆ ಅಂತ. ಇವಾಗ ಹಾಲು ಕರಿತಿದ್ದೀವಿ, ಮಿಷಿನ್ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಮಿಷಿನ್ ಹಾಕಿದ್ರೆ
ಕ್ಯಾನ್ ಒಳಗಡೆ ಹಾಲು ಬರುತ್ತೆ. ಒಂದು ಹಸುವಿಗೆ ಹಾಲು ಕರೆಯೋದಕ್ಕೆ 4 ರಿಂದ 5 ನಿಮಿಷ ಟೈಮ್ ಬೇಕಾಗುತ್ತೆ. ಯಾವಾಗ ಸ್ಟಾಪ್ ಮಾಡ್ಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಮೇಡಮ್ ಇಲ್ಲಿ ಬಂದು ಪೈಪಲ್ಲಿ ಹಾಲು ಹೋಗ್ತಾ ಕಾಣಿಸ್ತಾ ಇರುತ್ತೆ. ಬಟ್ ಇಲ್ಲಿ ಯಾವಾಗ ಹಾಲು ಸ್ಟಾಪ್ ಆಗುತ್ತೆ ಅವಾಗ ಸ್ಟಾಪ್ ಮಾಡ್ತೀವಿ. ಇದು ತಿಪ್ಪೆ. ಇನ್ನು ನಮ್ಮ ಹಳ್ಳಿ ಕಡೆ ಇದನ್ನ ತಿಪ್ಪೆ ಅಂತೀವಿ. ದನದ ಗೊಬ್ಬರ ನಾವು ಡೈಲಿ ಬಾಚಿ ಎಲ್ಲ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ನಾವು ಒಂದು ವರ್ಷದಲ್ಲಿ 1 ಸಲ 2 ಸಲ ಬೇರೆ ಕಡೆ ನಮ್ಮ ತೋಟಗಳಿಗೆಲ್ಲವ ತೆಂಗಿನ ಮರಗಳಿಗೆಲ್ಲ ಹಾಕಕ್ಕೆ ಅನುಕೂಲ ಆಗುತ್ತೆ. ಬೇರೆ ಕಡೆಯಿಂದ ತರಕ್ಕೆ ಹೋಗಲ್ಲ. ನಮ್ಮ ಹತ್ರನೇ ಹಸು ಕರುಗಳಿರೋದ್ರಿಂದ ನಮಗೆ ಗೊಬ್ಬರ ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ತೆಂಗಿನ ಮರಕ್ಕೆ ಒಳ್ಳೆ ಗೊಬ್ಬರ ನಾವು ಗೊಬ್ಬರ ಹಾಕ್ತೀವಿ. ತೆಂಗಿನ ಮರ ಫಸ್ಟೆಲ್ಲ ಚೆನ್ನಾಗಿ ಬರುತ್ತೆ. ಕಾಯಿ ಎಳ್ನೀರೆಲ್ಲ ಇಳುವರಿ ಬರುತ್ತೆ. ನಾವು ಈ ಗೊಬ್ಬರನ ಸಾಕಷ್ಟು ಮಡಿಕೊಂತೀವಿ. ತೀರಾ ಏನಾದ್ರು ಹೆಚ್ಚಾಯ್ತು ಅಂದ್ರೆ ಬೇರೆ ಕಡೆಗೆ ಇಲ್ಲದೇ ಇರೋರಿಗೆ ಮಾರಾಟನೂ ಮಾಡ್ತೀವಿ. ಟ್ಯಾಕ್ಟ್ರಿಗೆ 3-3 ಸಾವಿರ ರೂಪಾಯಿ ಹಿಂಗಂದು ಮಾರ್ಬೋದು. ವರ್ಷದಲ್ಲಿ ಕಮ್ಮಿ ಅಂದ್ರೆ ಒಂದು 25-30 ಟ್ಯಾಕ್ಟರ್ವರೆಗೂ ಗೊಬ್ಬರ ಆಗುತ್ತೆ. ಹುಟ್ಟು ಕರುಗಳಿಗೆ ಕೊಂಬಿರಲ್ವಾ? ಕೊಂಬು ಮೇಡಮ್ ಹುಟ್ಟಿದ 25 ದಿನಕ್ಕೆ ನಾವು ಕರೆಕ್ಟಾಗಿ ಸ್ವಲ್ಪ ಬಂದಿರುತ್ತೆ ಕೊಂಬು. ಇದಕ್ಕೆ ಆರ್ನ್ ಅಂತ ಒಂದು ಆಯಿಂಟ್ಮೆಂಟ್ ಬರುತ್ತೆ. ಅದಕ್ಕೆ ಇಲ್ಲಿ ಕೊಂಬು ಬಂದಿರೋ ಜಾಗದಲ್ಲಿ ಏರ್ಸ್ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಬಿಟ್ಟು ಅದು ಒಂದ್ಸಲ ಆಯಿಂಟ್ಮೆಂಟ್ ಹಚ್ಚಿದ್ರೆ ಇನ್ನೊಂದು ಲೈಫ್ ಟೈಮ್ ಕೊಂಬು ಬರಲ್ಲ ಮೇಡಮ್. ಓಕೆ ಓಕೆ. ಯಾಕೆ ಕೊಂಬನ್ ತೆಗಿಸ್ತೀರಾ? ಅಂದ್ರೆ ಯಾಕೆ ಕೊಂಬು ಬೇಡ ಹಸುಕ್ಕೆ? ಕೊಂಬು ಏನು ಬೇಡ ಅಂದ್ರೆ ಮೇಡಮ್, ಕೊಂಬು ಇದ್ರೆ ಮನೇಲಿ ತಾಯಿ ಎಲ್ಲ ಕಟಾಕಕ್ಕೆ ಒಂದ್ ಸ್ವಲ್ಪ ಎದುರ್ತಾರೆ. ಮತ್ತೆ ಲಕ್ಷಣ ಕಮ್ಮಿ, ಮತ್ತೆ ಕೊಂಬಿಂದ ಅದಕ್ಕೆ ಬೇಡಿಕೆ ಜಾಸ್ತಿ. ಓಕೆ. ಹಾ ಹಾ. ಸೇಫ್ಟಿಗೋಸ್ಕರ ಮತ್ತೆ ಬೇಡಿಕೆ ಜಾಸ್ತಿ. ಮಿಷಿನ್ ಹಾಕಿದ ನಂತರ ಲಾಸ್ಟಿ ಒಂದು 100-200 ml ಉಟ್ಕೊಂಡಿರುತ್ತೆ. ಅದನ್ನ ಕೈ ಕರ್ಕೊತೀವಿ. ಕಿತ್ಲು ಭಾವ ಆಗದೆ ಅಲ್ಲೆಲ್ಲ ಮುನ್ಸೂಚನೆ ಕ್ರಮ ವಹಿಸ್ತೀವಿ. ಹಾಲು ಕರೆದಾಯ್ತು. ಮತ್ತೆ ಹಸುವಿಂದ ಹಾಕ್ಬೇಕಾದ್ರೆ ಕ್ಯಾನ್ ಭರ್ತಿ ಆಗುತ್ತೆ. ಊದ್ಬಿಟ್ಟು ಮತ್ತೆ ಇನ್ನೊಂದ್ಸಲ 2 ಹಸುಗಳಿಗೆ ಹಾಕತ್ತೀವಿ. ಅದೇನು ಜಾಲ್ರಿ? ಜಾಲ್ರಿ ನಾವು ಡೈರಿಲಿ ಹಾಕ್ಬೇಕಾದ್ರೆ ಡಸ್ಟ್ ಎಲ್ಲ ಬರುತ್ತೆ. ದನಗಳ ಮೈ ಮೇಲಿಂದ ತಪ್ಪೆ ಪಪ್ಪೆ ಎಲ್ಲ ಬೀಳುತ್ತೆ. ಅದಕ್ಕೋಸ್ಕರ ನಾವು ಮನೇಲಿ ಹಾಲನ್ನ ಸೋಸ್ಕೊಂಡು ಜಾಲಲ್ಲಿ ಸೋಸ್ಕೊಂಡು ಡೈರಿ ಕಾಣುತ್ತೆ. ಹಸುಗಳಿಗೂ ಸೇಮ್ ಮನುಷ್ಯ ಥರನೇ ಕಾಯಿಲೆಗಳು ಬರ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಹಾಕೋ ಫುಡ್ಡು ಮತ್ತು ಮೇವು ಎಲ್ಲ ಫರ್ಟಿಲೈಸರ್ಸ್ ಹಾಕೋದ್ರಿಂದ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ. ಅದರಿಂದ ಮೆಡಿಸಿನ್ ಎಲ್ಲ ನಾವೇ ಮಾಡಿಕೊಡ್ತಾ ಇದ್ದೀವಿ. ಬಟ್ ಮೆಡಿಸಿನ್ ಎಲ್ಲ ನಾವೇ ಕೊಡ್ತೀವಿ. ಕೊಡೋದಕ್ಕಿಂತ ಮುಂಚೆ ಒಂದ್ಸಲ ಡಾಕ್ಟ್ರಿಗೆ ಒಂದ್ಸಲ ಇನ್ಫಾರ್ಮ್ ಮಾಡಿಬಿಟ್ಟು ಡಾಕ್ಟರ್ಸು ತಿಳುವಳಿಕೆ ತಗೊಂಡು ನಾವೇ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಂದಕ್ಕೂ ಮೆಡಿಸಿನ್ ನಾವೇ ಹಾಕ್ತೀವಿ. ಇದು ಸ್ಪೀಡಪ್ ಅಂತ ಹೇಳಿ ಕ್ಯಾಲ್ಶಿಯಮ್ದಿದು. ಕರು ಆಗ್ತಾಗ ಏನಾರು ಸುಸ್ತಾಗಿ ಏನಾರು ಎದೊಳ್ಳಿಲ್ಲ ಅಂದರೆ ತಕ್ಷಣ ಈ ಥರದೊಂದು 200 ml ಬಾಟಲ್ ತಂದು ಹಾಕಿದ್ರೆ ವಿತಿನ್ 30 ಮಿನಿಟ್ಸಲ್ಲೇ ಎದ್ನಿಕೊಳ್ಳುತ್ತೆ ಕರುಗಳು ಹಸು. ಇದು ಬಂದು ಟರ್ಪಂಟೈನ್ ಲಿಕ್ವಿಡ್ ಅಂತ ಹೇಳಿ ಕಾಲಲ್ಲಿ ಅಥವಾ ಬಾಡಿಲಿ ಯಾವುದೇ ಜಾಗದಲ್ಲಿ ಗಾಯ ಆಗಿ ಹುಳ ಆಗಿದ್ರೆ ಆ ಗಾಯದೊಳಗಡೆ ಇದನ್ನ ಹಾಕಿದ್ರೆ ಹುಳುಗಳಿಗೆ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ. ಹುಳುಗಳು ಹೊರಗಡೆ ಬಂದು ಸಾಯುತ್ತೆ. ಇದು ಬಂದು ಲೋರೆಕ್ಸಿನ್ ಅಂತ ಹೇಳಿ ಮೈಲೆಲ್ಲರೂ ಹಸುಗಳ ಮೈಲಿ ಗಾಯ ಆದಾಗ ನೋಡ ಏನು ಕೂರದೇ ಇರಲಿ ಅಂತ ಹಾಕ್ತೀವಿ. ಇದರಿಂದ ಗಾಯ ಬೇಗವಾಗ್ತದೆ. ಇದು ಒಂದು ತುಜಾ ಆಯಿಂಟ್ಮೆಂಟ್ ಅಂತ. ಬಟ್ ಹಸುವಿನ ಕೆಚ್ಚಲಲ್ಲಿ ಹಾಲು ಕರಿಬೇಕಾದ್ರೆ ಎಲ್ಲರೂ ಒಂಥರ ನರುಳಿ ಟೈಪ್ ಗುಳ್ಳೆ ಆಗಿದ್ದಾಗ ತುಜಾ ಆಯಿಂಟ್ಮೆಂಟ್ ಹಚ್ಚಿದ್ರೆ ಹೋಗುತ್ತೆ. ಬಟ್ ಇದು ಒಂದು ಟಾಪಿಕ್ ಏನಾದ್ರು ಗಾಯ ಆದಾಗ ಇದನ್ನ ಹೊಡೆಯುತ್ತೀವಿ. ಇದು ಮಾಸ್ಟಿಲಿಪ್ ಆಯಿಂಟ್ಮೆಂಟ್ ಅಂತ ಹೇಳಿ ಕೆಚ್ಚಲು ಭಾವ ಆದಾಗ, ಕೆಚ್ಚಲು ಕಲ್ಲಾದಂಗೆ ಆದಾಗ ಇದು ನೋಡಿದ್ರೆ ಒಂದು ಸ್ವಲ್ಪ ಇದು ಆಗುತ್ತೆ, ಕಮ್ಮಿ ಆಗುತ್ತೆ. ಇದು ಕೆಚ್ಚಲು ಭಾವ ಅಥವಾ ಕಲ್ಲು ಭಾವ ಆದಾಗ ಕೆಚ್ಚಲಿಗೆ ಹೊಡೆಯೋ ಟ್ಯೂಬ್ಗಳು. ಬಟ್ ಇದನ್ನ ಯಾರೇ ಹೊಡೆಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಡಾಕ್ಟ್ರನ್ನ ಇನ್ಫಾರ್ಮೇಶನ್ ತಗೊಂಡು ಹೊಡೀರಿ. ಕೆಚ್ಚಲು ಭಾವ ಮತ್ತು ಕಲ್ಲು ಭಾವದಲ್ಲಿ ನಾನಾ ರೀತಿ ಇರುತ್ತೆ. ಇದು ಬ್ರೋಟಾನ್ ಸಿರಪ್ ಅಂತ ಹೇಳಿ ಕರುಗಳಿಗೆ ಮತ್ತು ಹಸುಗಳಿಗೆ ಯಾವ್ದಾದ್ರು ಮೇವು ತಿಂತ ಇಲ್ಲ ಬಟ್ ಹಸುಗಳು ವೀಕ್ ಆಗಿದ್ದಾಗ ಇದನ್ನ ಡೈಲಿ ಪ್ರತಿದಿನ 20 ml ಯೂಸ್ ಮಾಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಮೇವೆಲ್ಲ ತಿಂದು ದಷ್ಟವಾಗಿ ಚೆನ್ನಾಗಿ ಬರುತ್ತೆ. ಇದು ಬಂದು ಎಕಟಸ್ ಟ್ಯಾಬ್ಲೆಟ್ ಅಂತ. ಇದು ಹಸುಗಳು ಮೇವು ತಿಂತ ಇಲ್ಲ, ಜೀರ್ಣಶಕ್ತಿ ಆಗ್ತಿಲ್ಲ ಅಂದಾಗ ಪ್ರತಿದಿನ 2 ಹಾಕಿದ್ರೆ ಒಂದು ದಿನ ತಪ್ಪಿ 2 ದಿನ ಹಾಕಿದ್ರೆ ಜೀರ್ಣಶಕ್ತಿ ಚೆನ್ನಾಗಿ. ಸರ್ವಲ್ ಮಿಲ್ಕ್ ಪೌಡರ್ ಅಂತ ಹೇಳಿ ಹಸುವಿನ 3 ತಿಂಗಳ ಗಂಟ ಕರುಗಳಿಗೆ ಯೂಸ್ ಮಾಡ್ತೀವಿ. ಇದು ಪ್ರತಿ ಲೀಟರ್ ಹಾಲಿಗೆ ನೀರಿಗೆ 140
ಗ್ರಾಮ್ ಪೌಡರ್ ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರು ಮಿಕ್ಸ್ ಮಾಡಬಾರ್ದು, ಇದು ಒಂದು ಬಿಸಿನೀರು ಅಂದರೆ 37 ಡಿಗ್ರಿ ಇರಬೇಕು, ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿಸ್ಬೇಕು. ಇದು ಒಂದು ಕ್ಯಾಲ್ಸಿಯಂ ಟಾನಿಕ್ಕು ಹಸುಗಳಿಗೆ ಹಾಕೋದಕ್ಕೆ. ಹಾಲು ಕೊಡೋ ಹಸುಗಳಿಗೆಲ್ಲ ಇದನ್ನು ಹಾಕಿದ್ರೆ ಹಾಲು ಒಂದು ಹಸಿಗೆ ಒಂದು ಅರ್ಧ ಲೀಟ್ರಿಂದ 1 ಲೀಟ್ರ್ ಹಾಲು ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಕ್ಯಾಲ್ಸಿಯಂ ಟಾನಿಕ್. ಓಕೆ ಓಕೆ. ಪ್ರಜ್ವಲ್ ಅಂತ, ನಮ್ಮದು ಎಜುಕೇಷನ್ ಬಂದು ಡಿಪ್ಲೊಮಾ ಆಗಿದೆ ENC. ನಾವು ಬೆಂಗಳೂರಲ್ಲಿ ಒಂದು 2 ರಿಂದ 3 ವರ್ಷ ಕೆಲಸ ಮಾಡಿದೆ. ಬಟ್ ಕಂಪ್ನಿಗಳಲ್ಲಿ ವರ್ಕ್ ಪ್ರೆಸರ್ ಎಲ್ಲ ಜಾಸ್ತಿ ಇದ್ರಿಂದ ಊರ ಕಡೆನೇ ಜಮೀನಿದೆ, ಅದಕ್ಕೋಸ್ಕರ ಹೈನುಗಾರಿಕೆ ಮಾಡೋಣ ಅಂತ ಆಯಿತು. ಕಂಪ್ನಿಗಳಲ್ಲಿ ಬೇರೆ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟೇ ಇರಲಿಲ್ಲ. ಇಲ್ಲಾಂದರೆ ನಾವು ಇಲ್ಲಿ ನಮಗೆ ನಾವೇ ಬಾಸು, ನಾವು ಎಷ್ಟು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಇದಾಗುತ್ತೆ. ಅಲ್ಲಿ ಯಾರ್ದೋ ಕಂಪ್ನಿ ಬೆಳೆಸೋದಕ್ಕೆ 5 ಗಂಟೆಗೆ ಇರೋಳ್ಬೇಕು, ಇಲ್ಲಿ ನಮ್ಮದೇ ಕಂಪ್ನಿ ಬೆಳೆಸೋದಾದ್ರೆ 4 ಗಂಟೆಗೆ ಇರೋಳ್ಬೇಕು. ಇವಾಗಿನ ಯುವಕರಿಗೆ ಈ ಹೈನುಗಾರಿಕೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಇದು ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ? ಅಂದ್ರೆ ಅವ್ರು ಬಂದು ಮಾಡಬಹುದಾ? ಇದ್ರಲ್ಲಿ ಲಾಭ ಇದೆಯಾ, ನಷ್ಟ ಇದೆಯಾ? ಇದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಇವಾಗಿನ ಯುವಕರಿಗೆ ಹೇಳ್ಬೇಕಂದ್ರೆ ಈ ಹೈನುಗಾರಿಕೆ ಲಾಸು ನಷ್ಟ ಅನ್ನೋದಕ್ಕಿಂತ ಒಂದು ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲಸ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಅದೇ ಅದ್ರ ತಕ್ಕನಾಗಿ ಸಿಗುತ್ತೆ. 50% ಲಾಭ ಇದೆ, ಅದ್ರಲ್ಲಿ 30% ಬಂದು ಫೀಡಿಂಗ್ ಹೋಗುತ್ತೆ, ಇನ್ನು 20% ಮೇವಿಗೆ ಹೋಗುತ್ತೆ, ಇನ್ನೊಂದು 50% ಲಾಭ ಇದೆ. ಅಲ್ಲಿ ಸರ್ಕಾರದಿಂದ ಅನುದಾನ ಅಂತ ಬಂದು 5 ರೂಪಾಯಿ ಅನುದಾನ ಬರುತ್ತೆ. ಅಲ್ಲಿಂದ ರೈಟ್ ಬಂದು ಈಗ 33.5 ಇದೆ, ಪ್ಲಸ್ ಅನುದಾನ 5 ರೂಪಾಯಿ ಆ್ಯಡ್ ಆಗುತ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಡಿಪ್ಲೊಮಾ ಓದಿದ ಈ ಯುವಕ ಹೇಗೆ ಹೈನುಗಾರಿಕೆಯಲ್ಲಿ ತನ್ನ ಭವಿಷ್ಯ ಕಂಡುಕೊಂಡಿದ್ದಾರೆ ಅಂತ. ಕೆಲಸ ಅಂದ್ರೆ ಬರೀ ಆಫೀಸ್ ಕುರ್ಚಿ ಅಲ್ಲ, ಮಣ್ಣಲ್ಲಿ ಬೆವರು ಸುರಿಸಿದ್ರು ಗೌರವ ಮತ್ತು ಲಾಭ ಎರಡೂ ಇದೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಶೇರ್ ಮಾಡಿ ಮತ್ತು ನಮ್ಮ ಯುವ ರೈತರಿಗೆ ಬೆಂಬಲ ನೀಡಿ. ಜೈ ಜವಾನ್ ಜೈ ಕಿಸಾನ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.